ನಿಮ್ಮಲ್ಲಿ ಬಂದು ಆಂಡ್ರಾಯ್ಡ್ ಡಿವೈಸ್ ಅಂದರೆ ಸ್ಕ್ರೀನ್ ಟಚ್ ಮೊಬೈಲ್ ಇರಬೇಕು ಮತ್ತು ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ನೀವು ಜಾಯ್ನ್ ಆದಮೇಲೆ ನಿಮಗೆ ಆದ ಅಪ್ಲಿಕೇಶನ್ ಇರುತ್ತೆ. ಅಪ್ಲಿಕೇಶನ್ ನಿಮ್ಮ ಮೊಬೈಲಲ್ಲಿ ಓಪನ್ ಮಾಡಿದಾಗ ಇಲ್ಲಿ ಮೇನ್ ಪೇಜ್ ಕಾಣಿಸಿದೆಯಲ್ಲ, ಈ ಥರ ನಿಮ್ಮ ಮೊಬೈಲಲ್ಲಿ ಡಿಸ್ಪ್ಲೇ ಆಗುತ್ತೆ. ವರ್ಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ಟಾರ್ಟ್ MPF ಅಂತ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಫಾರಮ್ ಫಿಲ್ಲಿಂಗ್ ಪೇಜ್ ಓಪನ್ ಆಗುತ್ತೆ. ಕಾಣಿಸ್ತಿರೋಂಗೆ ಮೇಲ್ಗಡೆ ಮೆಂಬರ್ ಡೀಟೇಲ್ಸ್ ಇರುತ್ತೆ, ಕೆಳಗಡೆ ಫಾರಮ್ ಇರುತ್ತೆ. ಮೇಲ್ಗಡೆ ಏನು ಡೀಟೇಲ್ಸ್ ಇರುತ್ತೋ ಕೆಳಗಡೆ ಫಾರಮಲ್ಲಿ 1 by 1 ಟೈಪ್ ಮಾಡ್ತಾ ಹೋಗಬೇಕು. ಒಂದು ಫಾರ್ಮ್ಗೆ ಜಸ್ಟ್ 38 ಲೈನ್ಸ್ ಕೊಟ್ಟಿರ್ತಾರೆ. 9 ಲೈನ್ಸ್ ಟೈಪಿಂಗು, ಮಿಕ್ಕಿದ್ದೆಲ್ಲ ಸೆಲೆಕ್ಟೆಡ್ ಆಪ್ಷನ್ಸ್ ಇರುತ್ತೆ. ಟೈಪ್ ಮಾಡಬೇಕಾದ್ರೆ ಸ್ಮಾಲ್ ಲೆಟರ್ ಕ್ಯಾಪಿಟಲ್ ಕರೆಕ್ಟ್ ಮಾಡ್ಕೊಳ್ಳುತ್ತೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ 1 by 1 ಟೈಪ್ ಮಾಡ್ತಾ ಹೋಗಬೇಕು. ಕಂಪ್ಲೀಟ್ ಮಾಡಾದ್ಮೇಲೆ ಸೆಲೆಕ್ಟ್ ಇರೋ ಕಡೆ ಸೆಲೆಕ್ಟು, ಟೈಪಿಂಗ್ ಇರೋ ಕಡೆ ಟೈಪ್ ಮಾಡ್ತಾ ಹೋಗಬೇಕು. ಫೈನಲಿ ಎಲ್ಲ ಕಂಪ್ಲೀಟ್ ಆದಮೇಲೆ ಅಪ್ಲೋಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಬೇಕಾದ್ರೆ ಅದರ ಲೈನ್ ಮಿಸ್ ಆಗಿದ್ರೆ ಈ ಥರ ರೆಡ್ ಮಾರ್ಕಲ್ಲಿ ನೋಟಿಫಿಕೇಶನ್ ಕೊಡುತ್ತೆ. ಹಾಗೇನು ಮಿಸ್ ಮಾಡಿದ್ದೀರಾ ಕ್ರಾಸ್ ಚೆಕ್ ಮಾಡಿ ಟೈಪ್ ಮಾಡಿ ಆಮೇಲೆ ಅಪ್ಲೋಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಾದ್ಮೇಲೆ 2 ಆಪ್ಷನ್ ಕೊಡುತ್ತೆ, ಟೇಕ್ ಸ್ಕ್ರೀನ್ಶಾಟ್, ಲೋಡ್ ನೆಕ್ಸ್ಟ್ ಫಾರ್ಮ್ ಅಂತ. ಪ್ರೂಫ್ಗೆ ಸ್ಕ್ರೀನ್ಶಾಟ್ ತೊಗೊಂಡು ಲೋಡ್ ನೆಕ್ಸ್ಟ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನೆಕ್ಸ್ಟ್ ಫಾರಮ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ವರ್ಕ್ ಮಾಡಲು ರಿಜಿಸ್ಟ್ರೇಷನ್ ಫ್ರೀ ಆಗಿರುತ್ತೆ. ಆದರೆ ಇದಕ್ಕೆ ಬೇಕಾದಂತಹ ಸಾಫ್ಟ್ವೇರ್ ಆರ್ ಅಪ್ಲಿಕೇಶನ್ ಅನ್ನು ನೀವು ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಪರ್ಚೇಸ್ ಮಾಡಿಕೊಳ್ಳಬೇಕು. ಇಲ್ಲಿ ರಿಜಿಸ್ಟ್ರೇಷನ್ ನಿಮಗೆ 1 ವರ್ಷಕ್ಕೆ ಸೀಮಿತವಾಗಿರುತ್ತದೆ. ಪ್ರಾಜೆಕ್ಟ್ ಡೀಟೇಲ್ಸ್. ಇಲ್ಲಿ ನಿಮಗೆ ಪ್ರತಿ ಪ್ರಾಜೆಕ್ಟಿನಲ್ಲಿ 2,500 ಫಾರ್ಮ್ಗಳನ್ನು ನೀಡಲಾಗುತ್ತದೆ. ಆ 2,500 ಫಾರ್ಮ್ಗಳನ್ನು ಕಂಪ್ಲೀಟ್ ಮಾಡಲು ಮಿನಿಮಮ್ 15 ದಿನಗಳು ಹಾಗೂ ಮ್ಯಾಕ್ಸಿಮಮ್ 40 ದಿನಗಳ ತನಕ ಕಾಲಾವಕಾಶಗಳಿರುತ್ತದೆ. ವೆರಿಫಿಕೇಷನ್ ಡೀಟೇಲ್ಸ್. ಇಲ್ಲಿ ನಿಮ್ಮ ಪ್ರಾಜೆಕ್ಟ್ ವೆರಿಫಿಕೇಷನ್ ಅಥವಾ ಸಬ್ಮಿಷನ್ ಆಗಲು ನೀವು 2,500 ಫಾರ್ಮ್ಗಳನ್ನು ಕಂಪ್ಲೀಟ್ ಮಾಡಿರಲೇಬೇಕು. ಸಬ್ಮಿಷನ್ ಆದ ನಂತರ ವೆರಿಫಿಕೇಷನ್ ಆಗಲು 2 ದಿನಗಳ ಕಾಲಾವಕಾಶ ಬೇಕಾಗಿರುತ್ತದೆ. ವೆರಿಫಿಕೇಷನ್ ಆದ ನಂತರ 1 ವಾರದೊಳಗೆ ನಿಮಗೆ ಪೇಮೆಂಟ್ ಆಗುತ್ತದೆ. ರೆಫರೆನ್ಸ್ ಡೀಟೇಲ್ಸ್. ನೀವು ರಿಜಿಸ್ಟ್ರೇಷನ್ ಆದ ನಂತರ ಈ ವರ್ಕಿಗೆ ನಿಮ್ಮ ಕಡೆಯಿಂದ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಜಾಯಿನ್ ಆದರೆ ನಿಮಗೆ 300 ರೂಪಾಯಿಗಳು ರೆಫರೆನ್ಸ್ ಕಮಿಷನ್ ಸಿಗುತ್ತದೆ. ಪೇಮೆಂಟ್ ಡೀಟೇಲ್ಸ್. ನಿಮಗೆ ಕೊಟ್ಟಿರುವ 2,500 ಫಾರ್ಮಿನಲ್ಲಿ 1 ಫಾರ್ಮ್ ತಪ್ಪಿಲ್ಲದೆ ಇದ್ದಲ್ಲಿ ಅಥವಾ 10 ಫಾರ್ಮ್ ಮಿಸ್ಟೇಕ್ಸ್ ಆದಲ್ಲಿ ಉಳಿದ ಫಾರ್ಮಿಗೆ 6 ರೂಗಳಂತೆ ಪೇಮೆಂಟ್ ಇರುತ್ತದೆ. ಅದೇ ತರಹ ಪ್ರತಿ 10 ಫಾರ್ಮ್ ಮಿಸ್ಟೇಕ್ಸ್ಗಳಿಗೆ 1 ರೂಗಳಂತೆ ಕಡಿತವಾಗುತ್ತಾ ಹೋಗುತ್ತದೆ. ಫಾರ್ ಎಕ್ಸಾಂಪಲ್ 11ರಿಂದ 20 ಫಾರ್ಮ್ ಮಿಸ್ಟೇಕ್ಸ್ ಆದಲ್ಲಿ ಉಳಿದ ಸರಿಯಾದ ಫಾರ್ಮ್ಗಳಿಗೆ 5 ರೂಗಳಂತೆ ಹಾಗೂ 21ರಿಂದ 30 ಫಾರ್ಮ್ ಮಿಸ್ಟೇಕ್ಸ್ ಆದಲ್ಲಿ ಉಳಿದ ಸರಿಯಾದ ಫಾರ್ಮಿಗೆ 4 ರೂಗಳಂತೆ ಮುಂದುವರಿಯುತ್ತಾ ಹೋಗುತ್ತದೆ. 100ಕ್ಕಿಂತ ಹೆಚ್ಚು ಫಾರ್ಮ್ ತಪ್ಪಾದಲ್ಲಿ 25 ಪೈಸೆಯಂತೆ ಪೇಮೆಂಟ್ ಇರುತ್ತದೆ. ಶಿಫ್ಟ್ ಡೀಟೇಲ್ಸ್. ಪ್ರತಿದಿನ ಕೆಲಸ ಮಾಡಲು 24 ಗಂಟೆಗಳಲ್ಲಿ 8 ಗಂಟೆಗಳು ಮಾತ್ರ ಕಾಲಾವಕಾಶವಿರುತ್ತದೆ. ಈ 8 ಗಂಟೆಯನ್ನು 2 ಶಿಫ್ಟ್ಗಳಾಗಿ 4 ಗಂಟೆ ಪ್ಲಸ್ 4 ಗಂಟೆ ವಿಂಗಡಿಸಲಾಗಿದೆ. ಒಮ್ಮೆ ಶಿಫ್ಟ್ ಶುರು ಮಾಡಿದ ನಂತರ ನೀವು ನಿರಂತರವಾಗಿ 4 ಗಂಟೆಗಳ ಕಾಲ ಕೆಲಸ ಮಾಡಬೇಕು. ಪ್ರತಿ 500 ಫಾರ್ಮ್ಗಳನ್ನು ಪೂರ್ಣಗೊಳಿಸಿದ ನಂತರ ರಿಪೋರ್ಟನ್ನು ನಿಮಗೆ ನೀಡಲಾಗುವುದು. ಇದರಿಂದ ನಿಮ್ಮ ಪ್ರಾಜೆಕ್ಟ್ ಅಕ್ಯುರೆಸಿ ತಿಳಿಯಲು ಸಹಾಯವಾಗುತ್ತದೆ. ಈ ರಿಪೋರ್ಟ್ನಲ್ಲಿ ತಪ್ಪುಗಳು ಹೆಚ್ಚಾಗಿ ಕಂಡುಬಂದಲ್ಲಿ ನೀವು ಪ್ರಸ್ತುತ ಪ್ರಾಜೆಕ್ಟನ್ನು ಕೊನೆಗೊಳಿಸಿ ಹೊಸ ಪ್ರಾಜೆಕ್ಟನ್ನು ಪ್ರಾರಂಭಿಸಬಹುದು. ಅಪ್ಲಿಕೇಶನ್ ಸಪೋರ್ಟ್. ಈ ಅಪ್ಲಿಕೇಶನ್ ಅಥವಾ ಸಾಫ್ಟ್ವೇರ್ ಕೇವಲ 1 ಡಿವೈಸಿಗೆ ಮಾತ್ರ ಸಪೋರ್ಟ್ ಆಗಿರುತ್ತದೆ ಹಾಗೂ 1 ಡಿವೈಸ್ನಿಂದ ಎಷ್ಟು ಜನ ಬೇಕಾದರೂ ಕೆಲಸ ನಿರ್ವಹಿಸಬಹುದು. ಅಗತ್ಯವಾದ ದಾಖಲೆಗಳು. ಒಂದು